ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಒಳ್ಳೆ ಆರೋಗ್ಯಕರವಾದ ಒಂದು ಒಳ್ಳೆ ಟೇಸ್ಟಿ ಸ್ನ್ಯಾಕ್ ರೆಸಿಪಿನ ಶೇರ್ ಮಾಡ್ತಿದ್ದೀನಿ. ಸೊ ಹಿದಿಕಿದ ಅವರೆ ಬೇಳೆಯಿಂದ ತುಂಬಾ ರುಚಿಯಾಗಿ ಮಿಕ್ಸರ್ನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಸಖತ್ ಟೇಸ್ಟಿಯಾಗಿರುತ್ತೆ. ಹಾಗೆ ಇದನ್ನ ಒಂದು ತಿಂಗಳ ತನಕ ಸ್ಟೋರ್ ಮಾಡ್ಕೊಂಡು ಕೂಡ ತಿನ್ಕೊಳ್ಬೋದು. ತುಂಬ ಗರಿಗರಿಯಾಗಿ ಸಾಫ್ಟಾಗಿ ಕೂಡ ಬರುತ್ತೆ. ಸೊ ಲೇಟ್ ಮಾಡ್ತೀರಾ, ಗರಿಗರಿಯಾದ ಈ ಹಿದಿಕಿದ ಅವರೆ ಬೇಳೆ ಮಿಕ್ಸರ್ನ ಹೇಗೆ ಮಾಡ್ಕೊಳ್ಳೋದು, ಪ್ರಾಸೆಸ್ ಏನು ಅಂತ ನೋಡೋಣ. ಸೊ ಮೊದಲನೇದಾಗಿ ಈ ಮಿಕ್ಸರ್ ಮಾಡ್ಕೊಳ್ಳೋದಕ್ಕೋಸ್ಕರ ನಾನಿಲ್ಲಿ ಒಂದು 2 kg ಅವರೆಕಾಯಿನಲ್ಲಿ ಬಿಡಿಸಿ ಅದನ್ನು ನೆನೆಸಿ ಆನಂತರ ಈ ರೀತಿ ಸಿಪ್ಪೆನ ತೆಗೆದು ಇಟ್ಕೊಂಡಿದ್ದೀನಿ. ಸೊ 2 kg ಅವರೆಕಾಯಿನಲ್ಲಿ ನಾನು ಇವತ್ತು ಮಿಕ್ಸರ್ನ ಮಾಡಿ ತೋರಿಸ್ತಿದ್ದೀನಿ. ಈ ರೀತಿ ಹಿತ್ಕಿರೋ ಅವರೆ ಬೇಳೆನ ಈ ರೀತಿ ಚೆನ್ನಾಗಿ ಒಂದ್ಸತಿ ವಾಶ್ ಮಾಡ್ಕೊಂಡು ತಗೊಳ್ಳಿ. ಈಗ ಮತ್ತೆ ಈ ರೀತಿ ಒಂದು ಕಾಟನ್ ಬಟ್ಟೆ ಮೇಲೆ ಈ ಬೇಳೆ ಎಲ್ಲನೂ ಹಾಕಿಬಿಟ್ಟು ಒಂದು 5 ನಿಮಿಷ ಇದನ್ನ ಹಾಗೆ ಬಿಟ್ಬಿಡಬೇಕು. ಸೊ ಆಗ ಆ ತೇವಾಂಶ ಎಲ್ಲನೂ ಬಟ್ಟೆ ಎಳ್ಕೊಳ್ಳುತ್ತೆ. ಸೊ ಜಾಸ್ತಿ ಹೊತ್ತು ಇದನ್ನ ಡ್ರೈ ಮಾಡ್ಕೊಳ್ಬಾರ್ದು, ಆ ತೇವಾಂಶ ಇರಬಾರ್ದು ಅಷ್ಟೇ. ಸೊ ಫ್ಯಾನ್ ಕೆಳಗಡೆ ಎಲ್ಲ ಏನೂ ಬೇಕಾಗೋದಿಲ್ಲ. ಜಸ್ಟ್ ಒಂದು ಬಟ್ಟೆ ಮೇಲೆ ಹಾಕಿ ಒಂದು 5 ನಿಮಿಷ ಬಿಟ್ಟು ಆನಂತರ ಇದನ್ನ ಎತ್ಕೊಂಡು ಈ ರೀತಿ ಒಂದು ಪ್ಲೇಟ್ಗೆ ಹಾಕ್ಕೊಳ್ಳಿ. ಸೊ ನೀವು ನೋಡ್ಬೋದು ತೇವಾಂಶ ಅನ್ನೋದು ಇಲ್ಲ, ಆದರೆ ಸ್ವಲ್ಪ ಡ್ರೈ ಆಗಿ ಈ ರೀತಿ ಇದೆ. ಆದಷ್ಟು ಸ್ವಲ್ಪ ಬೇಗನೆ ಎತ್ಕೊಂಡ್ಬಿಡ್ಬೇಕು. ತುಂಬ ಜಾಸ್ತಿ ಇದು ನಮಗೆ ಡ್ರೈ ಆಗಬಾರ್ದು. ತುಂಬ ಜಾಸ್ತಿ ಹೊತ್ತು ಹಾಗೆ ಬಿಟ್ಟರೆ ಅದು ಸ್ವಲ್ಪ ಡ್ರೈ ಆಗಿಬಿಡುತ್ತೆ. ಹಾಗೆ ತಿನ್ನುವಾಗ ನಮಗೆ ಸ್ವಲ್ಪ ಗಟ್ಟಿ ಅನಿಸುತ್ತೆ. ಆನಂತರ ಈ ರೀತಿ ಒಂದು ದೊಡ್ಡ ಬೌಲ್ಗೆ ಒಂದು ಸ್ವಲ್ಪ ಟಿಶ್ಯೂ ಪೇಪರ್ಸ್ನ ಹಾಕಿ ಇಟ್ಕೊಳ್ಳಿ, ಅಥವಾ ಒಂದು ಬಟ್ಟೆ ಕೂಡ ಹಾಕಿ ಇಟ್ಕೊಳ್ಬೋದು. ಸೊ ಎಕ್ಸ್ಟ್ರಾ ಆಯಿಲ್ ಏನಾದರೂ ಇದ್ದರೆ ಅದು ಎಳ್ಕೊಳ್ಳುತ್ತೆ. ಹೀಗೆ ನೆಕ್ಸ್ಟ್ ಡೀಪ್ ಫ್ರೈಗೆ ಎಷ್ಟು ಬೇಕೋ ಅಷ್ಟು ಆಯಿಲ್ನ ಹಾಕ್ಕೊಂಡು ಚೆನ್ನಾಗಿ ಬಿಸಿ ಮಾಡಿ ಈ ರೀತಿ ಹಾಕಿದ ತಕ್ಷಣ ಅದು ಚೆನ್ನಾಗಿ ನೊರೆ ರೀತಿ ಬರಬೇಕು. ಈ ರೀತಿ ಎಣ್ಣೆ ಕಾದ ನಂತರ ಗ್ಯಾಸ್ನ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಸ್ವಲ್ಪ ಈ ಅವರೆಬೇಳೆ ಹಾಕ್ಕೊಂಡು ಮೀಡಿಯಮ್ ಫ್ಲೇಮ್ನಲ್ಲಿ ಇದನ್ನ ನಾವು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಹಾಕಿದ್ದಾದಮೇಲೆ ಒಂದು 2-3 ನಿಮಿಷ ಹಾಗೆ ಬಿಟ್ಬಿಡಿ. ಆನಂತರ ಈ ರೀತಿ ಆ ಕಡೆ ಈ ಕಡೆ ತಿರುಗಿಸ್ಕೊಳ್ತಾ ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಗರಿ ಆಗೋ ತನಕ ನಾವು ಫ್ರೈ ಮಾಡ್ಕೊಳ್ಬೇಕು. ಸೊ ಎಲ್ಲ ಫ್ರೈ ಆದರೆ ನಮಗೆ ಈ ರೀತಿ ಸ್ವಲ್ಪ ಎಲ್ಲನೂ ಸಹ ಮೇಲೆಗೆ ಬಂದುಬಿಡತ್ತೆ. ಸೊ ಆಗ ನಮ್ಗೆ ಅದು ಒಂದು ಸಿಂಬಲು ಚೆನ್ನಾಗಿ ಫ್ರೈ ಆಗಿದೆ ಅಂತ. ಸೊ ಈಗ ಗರಿಗರಿಯಾಗಿ ಕೂಡ ಸೌಂಡ್ ಬರುತ್ತೆ. ಸೊ ಆಗ ಇದನ್ನ ನಾವು ಎತ್ಕೊಂಡ್ಬಿಡ್ಬೇಕು. ಸೊ ಈ ರೀತಿ ಇದನ್ನ ಎತ್ಕೊಂಡ್ಬಿಟ್ಟು ಒಂದು ಈ ರೀತಿ ಟಿಶ್ಯೂ ಪೇಪರ್ ಹಾಕಿರೋ ಬೌಲ್ ಇದೆಯಲ್ಲ, ಸೊ ಅದಕ್ಕೆ ನಾವು ಹಾಕ್ಕೊಳ್ಬೇಕಾಗತ್ತೆ. ಸೇಮ್ ಇದೇ ವಿಧಾನದಲ್ಲಿ ನಾವು ನೆಕ್ಸ್ಟ್ ಎಲ್ಲನೂ ಸಹ ಇದೇ ರೀತಿ ನಾವು ಫ್ರೈ ಮಾಡಿ ತಗೊಳ್ಬೇಕು. ಸೊ ತುಂಬ ಹಾಕೋದಕ್ಕೆ ಹೋಗಬೇಡಿ. ಈ ರೀತಿ ಎಷ್ಟಾದರೆ ಅಷ್ಟು ಎಣ್ಣೆಯಲ್ಲಿ ಈಸಿಯಾಗಿ ಫ್ರೈ ಆಗೋ ರೀತಿ ಅಷ್ಟಾದರೆ ಅಷ್ಟು ಹಾಕ್ಕೊಂಡು ನಾವು ಇದನ್ನ ನೀಟಾಗಿ ಫ್ರೈ ಮಾಡಿ ಗರಿ ಆಗೋ ತನಕ ಫ್ರೈ ಮಾಡಿ ಎತ್ಕೊಂಡು ಅದೇ ಬೌಲ್ಗೆ ಹಾಕಿ ಎತ್ತಿಟ್ಕೊಳ್ಬೇಕು. ಸೊ ನೋಡ್ಬೋದು ಎಲ್ಲನೂ ಸಹ ಫ್ರೈ ಮಾಡಿ ತಗೊಂಡಿದ್ದೀನಿ. ಸೊ ಹೀಗೆ ನೆಕ್ಸ್ಟ್ ನಾನಿಲ್ಲಿ ಒಂದು ಬೌಲ್ ಆಗುವಷ್ಟು ಈ ಕಡಲೆ ಬೀಜ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸೊ ಎಷ್ಟು ಅಂತ ಲೆಕ್ಕ ಇಲ್ಲ. ಸೊ ನಿಮ್ಗೆ ಎಷ್ಟು ಬೇಕಿದ್ರೆ ಅಷ್ಟು ಹಾಕ್ಕೊಳ್ಬೋದು. ಚೆನ್ನಾಗಿ ಗರಿ ಆಗೋ ತನಕ ಫ್ರೈ ಮಾಡಿ ಎತ್ಕೊಳ್ಳಿ. ಸೊ ಇದು ಮಾತ್ರ ಲೋ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೊಳ್ಳಿ, ಬೇಗ ಸೀದೋಗ್ಬಿಡುತ್ತೆ. ಯಾಕಂದರೆ ಬಿಸಿ ಎಣ್ಣೆ ಇರುತ್ತೆ ಅಲ್ವಾ, ಸೊ ಹಾಗಾಗಿ. ಸೊ ಈ ರೀತಿ ಗರಿ ಆಗೋ ತನಕ ಫ್ರೈ ಮಾಡಿಕೊಂಡು ಇದು ಕೂಡ ಎತ್ಕೊಂಡು ಅದೇ ಬೌಲ್ಗೆ ಹಾಕ್ಕೊಳ್ಳಿ. ಸೇಮ್ ಇದೇ ರೀತಿ ಒಂದು ಬೌಲ್ ಆಗುವಷ್ಟು ಕಡಲೆಪಪ್ಪು ಕೂಡ ಹಾಕ್ಕೊಂಡು ಕೇವಲ 1-2 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು, ಬೇಗ ಫ್ರೈ ಆಗಿಬಿಡತ್ತೆ. ಸೊ ಇದು ಕೂಡ ಎತ್ಕೊಂಡು ಮತ್ತೆ ನಾನು ಅದೇ ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇದೇ ರೀತಿ ಒಂದು 3 ಗೆಡ್ಡೆ ಆಗುವಷ್ಟು ಬೆಳ್ಳುಳ್ಳಿನ ಸ್ವಲ್ಪ ಕ್ರಷ್ ಮಾಡಿ ಎಣ್ಣೆಗೆ ಹಾಕ್ಕೊಂಡು ಫ್ರೈ ಮಾಡಿ ಹಾಕ್ಕೊಳ್ಳಿ. ಸೇಮ್ ಅದೇ ರೀತಿ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಗೆಯೇ ಒಣಮೆಣಸಿನಕಾಯಿ ಕೂಡ ಫ್ರೈ ಮಾಡಿ ಹಾಕಿ, ಮತ್ತು ರುಚಿಗೆ ತಗ್ಗಷ್ಟು ಉಪ್ಪು, ಹಾಗೆ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ, ಹಾಗೆಯೇ ಒಂದು 1/4 ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಪುಡಿನ ಹಾಕ್ಕೊಳ್ಳಿ. ಇಷ್ಟ ಇದ್ದರೆ ಹಾಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಜೊತೆಗೆ ನೀವು ಬೇಕು ಅಂತಂದರೆ ಸ್ವಲ್ಪ ಚಾಟ್ ಮಸಾಲ ಕೂಡ ಹಾಕ್ಕೊಳ್ಬೋದು, ಚೆನ್ನಾಗಿರುತ್ತೆ ಟೇಸ್ಟು. ಈ ರೀತಿ ಎಲ್ಲನೂ ಸಹ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ಎಲ್ಲನೂ ಮಿಕ್ಸ್ ಮಾಡ್ಕೊಂಬಿಟ್ಟು ಆ ಎಕ್ಸ್ಟ್ರಾ ಟಿಶ್ಯೂ ಪೇಪರ್ನ ತೆಗೆದಾಕ್ಬಿಡಿ. ಸೊ ನೋಡಿದ್ರಲ್ವ ಎಷ್ಟು ಸೂಪರಾಗಿ ನಮಗೆ ಗರಿಗರಿಯಾಗಿ ಈ ಅವರೆಬೇಳೆ ಮಿಕ್ಸರ್ ರೆಡಿಯಾಗಿದೆ. ಸೊ ಇದನ್ನು ಪೂರ್ತಿಯಾಗಿ ತಣ್ಣಗಾಗ್ಲಿಕ್ಕೆ ಬಿಡಿ. ಆನಂತರ ಇದನ್ನು ಒಂದು 8 ಬಾಕ್ಸ್ಗೆ ಹಾಕಿ ಇಟ್ಕೊಂಡ್ರೆ 1-1.5 ತಿಂಗಳ ತನಕ ಸ್ಟೋರ್ ಮಾಡ್ಕೊಂಡು ತಿನ್ಕೋಬೋದು. ಸೊ ಒಂದು ಒಳ್ಳೆ ಟೈಮ್ ಪಾಸ್ ಸ್ನ್ಯಾಕ್ ಇದು, ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಈ ಸೀಸನಲ್ಲಿ ಮಾತ್ರ ಸಿಗುವಂತಹ ಅವರೆಕಾಯಿನಲ್ಲಿ ಈ ರೀತಿ ನೀವು ಕೂಡ ಟ್ರೈ ಮಾಡಿ, ಮಾಡಿದಾದ್ಮೇಲೆ ಹೇಗೆ ಬಂತು ಅಂತ ಮರೀದೆ ಕಾಮೆಂಟ್ ಮಾಡಿ. ಹಾಗೆ ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ತಪ್ಪದೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಮತ್ತಷ್ಟು ರೆಸಿಪೀಸ್ಗಾಗಿ ನೀಲು ಕುಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಬರುವಂಥ ಬೆಲ್ ಬಟನ್ ಆ್ಯಕ್ಟಿವೇಟ್ ಮಾಡಿ. Thank you. Keep watching Neelu Cooking. Thank you.